ಜೈ ಆಂಜನೇಯ. ಬಿಗ್ ಬಾಸ್ ಕನ್ನಡ ಸೀಸನ್ 12 9th ವೀಕೆಂಡ್ ಆಗಿರೋ ಇವತ್ತು ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಆ್ಯಂಡ್ ಯಾವ ಟಾಪಿಕ್ಗೆ ಕಿಚ್ಚನ ಕ್ಲಾಸ್ ಇರುತ್ತೆ ಅಂತ ನೋಡೋಣ. ಸವಿರುಚಿ ಶೋ ಹೋಸ್ಟ್ ಬೇಡ ಅಂತ ಗಿಲ್ಲಿ ನಟ ಜಾಹ್ನವಿಗೆ ಹೇಳಿರ್ತಾರೆ. ಬಟ್ ಜಾಹ್ನವಿ ಬಂದು ಸವಿರುಚಿ ಅಂತ ಚಿಕ್ಕ ಶೋ ಬೇಡ, ಅನುಬದ್ಧ ಅವಾರ್ಡ್ ಶೋಗೆ ಹೋಸ್ಟ್ ಆಗಬೇಕು ಅಂತ ಗಿಲ್ಲಿ ಹೇಳ್ದ ಅಂತ ಜಾಹ್ನವಿ ಸುಳ್ಳು ಹೇಳಿ ಗಿಲ್ಲಿ ನಟನ ನಾಮಿನೇಷನ್ ಮಾಡಿರ್ತಾರೆ. ಜಾಹ್ನವಿ ಹೇಳಿದ್ನ ನಿಜ ಅಂತ ಕನ್ಸಿಡರ್ ಮಾಡಿ ರಕ್ಷಿತಾ ಶೆಟ್ಟಿ ಗಿಲ್ಲಿ ನಟನ ನಾಮಿನೇಷನ್ ಮಾಡ್ತಾರೆ. ಸೊ ಕಣ್ಣಿಗೆ ಕಾಣಿಸೋದಲ್ಲ, ನಿಜ ಅಲ್ಲ, ವೆರಿಫೈ ಮಾಡಬೇಕು ಅಂತ ರಕ್ಷಿತಾ ಶೆಟ್ಟಿಗೆ ಕಿಚ್ಚ ಬುದ್ಧಿವಾದ ಹೇಳ್ತಾರೆ. ಈ ತರ ಸುಳ್ಳು ಹೇಳಿದ್ಕೆ ಜಾಹ್ನವಿಗೂ ಕಿಚ್ಚನ ಕ್ಲಾಸ್ ಇರುತ್ತೆ. ಬಿಗ್ ಬಾಸ್ ಮನೆಗೆ ಬಂದಿರೋ ಗೆಸ್ಟ್ಗೆ ಬಿಟ್ಟಿ ತಿನ್ನಕ್ ಬಂದಿದ್ದೀರಾ, ನಮ್ಮ ಊಟ ಕಿತ್ಕೊಂಡಿದ್ದೀರಾ, ನಾನಾದ್ರೆ ನಿಮ್ ತರ ಬೇರೆ ಅವರ ಬಿಗ್ ಬಾಸ್ ಶೋಗೆ ಹೋಗಲ್ಲ ಅಂತ ಗಿಲ್ಲಿ ನಟ ಹೇಳಿರೋದು 100% ರಾಂಗ್. ನೀನ್ ಯಾರ್ದಾದ್ರೂ ಮನೆಗೆ ಹೋದಾಗ ನೀನ್ ಮಾಡಿದ ತರನೇ ನೀನಿಗ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ಸುದೀಪ್ ಅವರು ಗಿಲ್ಲಿನ ಕ್ವಶನ್ ಮಾಡಿ ಈ ವಿಷಯಕ್ಕೆ ಗಿಲ್ಲಿ ನಟಗೆ ಕ್ಲಾಸ್ ತಗೊಂತಾರೆ. ಕ್ಯಾಪ್ಟನ್ ಅಭಿಷೇಕ್ ಪಾಯಿಂಟ್ ಡಿಸ್ಟ್ರಿಬ್ಯೂಟ್ ಮಾಡೋದ್ರಲ್ಲಿ ಪಾರ್ಶಿಯಾಲಿಟಿ ಮಾಡಿರೋ ಬಗ್ಗೆ, ಕ್ಯಾಪ್ಟನ್ಸಿ ರೂಮ್ ನ ಗೆಸ್ಟ್ ಗೆ ಸ್ಯಾಕ್ರಿಫೈಸ್ ಮಾಡಿರೋ ಬಗ್ಗೆ, ಗೆಸ್ಟ್ ಗಳು ಆರ್ಡರ್ ಮಾಡಿದಾಗ ಮ್ಯಾನೇಜರ್ ಆಗಿ ಎಲ್ಲೂ ಸ್ಟ್ಯಾಂಡ್ ತಗೊಳ್ದಲೇ ಇದ್ದಿದ್ರ ಬಗ್ಗೆ ಅಭಿಷೇಕ್ ಕಿಚ್ಚನ ಕ್ಲಾಸ್ ಇರುತ್ತೆ. ಧ್ರುವನ್ ಧನುಷ್ಗೆ ಬೈತಿದ್ದಾರೆ ಅಂತ ಸೂರಜ್ ಬಂದು ಧನುಷ್ ಹತ್ರ ಫಿಟ್ಟಿಂಗ್ ಇಟ್ಟಿದ್ಕೆ ಧನುಷ್ ಅಂಡ್ ಧ್ರುವಂತ್ಗೆ ಜಗಳ ಆಗುತ್ತೆ. ಆಕ್ಚುಲಿ ಸೂರಜ್ ಡೈರೆಕ್ಟ್ ಆಗಿ ಆನ್ ಫೇಸ್ ಮಾತಾಡಿದ್ರೆ ವ್ಯಾಲ್ಯೂ ಇರೋದು. ಇದೊಂಥರ ಶಕುನಿ ಕೆಲಸ ಮಾಡ್ದಂಗಿದೆ ಸೂರಜ್. ಈ ವಿಷಯದಲ್ಲಿ ಧ್ರುವಂತ್ಗೆ ಕಿಚ್ಚನ ಕ್ಲಾಸ್ ಇರುತ್ತೆ. ಈ ವಾರ ಕಿಚ್ಚನ ಚಪ್ಪಾಳೆ ಕೊಟ್ರೆ ಆಲ್ಮೋಸ್ಟ್ ಅಶ್ವಿನಿ ಗೌಡಗೆ ಸಿಗುತ್ತೆ. ಕಿಚ್ಚನ ಚಪ್ಪಾಳೆ ತಗೊಳ್ಳೋದಿಕ್ಕೆ ಅಂತಾನೆ ಅಶ್ವಿನಿ ಗೌಡ ಈ ವಾರ ಸೈಲೆಂಟ್ ಆಗಿ ಇದ್ದಿದ್ದು ಅಂತ ನೋಡೋ ಚೆನ್ನಾಗಿ ಗೊತ್ತಿದೆ. ಇದ್ರ ಬಗ್ಗೆ ನಿಮ್ ಒಪಿನಿಯನ್ ಕಮೆಂಟ್ ಮಾಡಿ. ಇದೇ ತರದ ರಿವ್ಯೂಸ್ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.